ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ಕುಜಚಾರ ವಿಶೇಷ ಎನ್ನುವಂತಹ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದಿನಾಂಕ 21/6/2026 12:03 AM ಈ ಸಮಯಕ್ಕೆ ಸರಿಯಾಗಿ ಮೇಷರಾಶಿಯಲ್ಲಿ ಇದ್ದಂತಹ ಅಂಗಾರಕ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸಮಯಕ್ಕೆ ಕನ್ಯಾ ರಾಶಿಯವರಿಗೆ ಉಂಟಾಗಬಹುದಾದ ಶುಭಾಶುಭ ಫಲಗಳು ಏನು ಇದನ್ನು ನೋಡುವ ಕಾಲ. ಆತ್ಮೀಯರೇ, ನಿಮಗೆಲ್ಲ ತಿಳಿದ ಹಾಗೆ ಪ್ರತಿಯೊಂದು ಗ್ರಹರ ಬದಲಾವಣೆಯ ಹಂತದಲ್ಲಿ ಆ ಸಮಯಕ್ಕೆ ಅನುಸರಿಸಿ ನಾನೊಂದು ಕುಂಡಲಿಯನ್ನು ಸಿದ್ಧ ಮಾಡಿ ಅದನ್ನು ನೋಡಿಕೊಂಡು ಶುಭಾಶುಭ ಫಲಗಳನ್ನು ಹೇಳುವಂಥದ್ದು ನನ್ನ ಅಭ್ಯಾಸ. ಅದೇ ರೀತಿ 21/6/2026 12:03 AM ಈ ಸಮಯಕ್ಕೆ ಸರಿಯಾಗಿ ಕುಂಡಲಿ ಹಾಕಿದಾಗ ಲಗ್ನದಲ್ಲಿ ರಾಹುಮಾಂದಿ, ಮೀನದಲ್ಲಿ ಶನಿ, ವೃಷಭದಲ್ಲಿ ಕುಜ, ಮಿಥುನದಲ್ಲಿ ರವಿ ಬುಧ, ಕರ್ಕಾಟಕದಲ್ಲಿ ಉಚ್ಚನಾದಂತಹ ಗುರು, ಅವನ ಜೊತೆಯಲ್ಲಿ ಶುಕ್ರ, ಹಾಗೂ ಸಿಂಹರಾಶಿಯಲ್ಲಿ ಚಂದ್ರಕೇತು ಈ ರೀತಿಯ ಗ್ರಹಸ್ಥಿತಿ ಇದೆ. ಇದರ ಕಾರಣದಿಂದ ಕನ್ಯಾ ರಾಶಿಯವರಿಗೆ ಏನೆಲ್ಲ ಉಂಟಾಗಬಹುದು? ನವಮ ಸ್ಥಾನಕ್ಕೆ ಕುಜನ ಆಗಮನ ಆಗ್ತಾ ಇದೆ. ಇದರಿಂದ ಏನು ಶುಭವನ್ನು ನೀವು ಅಶುಭವನ್ನು ಕಾಣ್ತೀರಿ ಇದನ್ನು ನೋಡುವ ಕಾಲ. ಧರ್ಮಸ್ಥೆ ಅರ್ಥಪರೀಕ್ಷಯ ಪರಿಭವೋ ವ್ಯಾಧಿಶ್ಚ ಭೂನಂದನೆ. ಧರ್ಮಸ್ಥಾನವಾದ ನವಮ ಭಾಗ್ಯಸ್ಥಾನವೂ ಹೌದು. ಅಲ್ಲಿಗೆ ಅಂಗಾರಕನ ಆಗಮನದಿಂದ ಅರ್ಥಪರೀಕ್ಷೆಯ ಕೂಡಿಟ್ಟಂತಹ ಧನ ವಿನಿಯೋಗ ಆಗ್ತಾ ಬರುತ್ತೆ. ಹಾಗಾಗಿ ಪರಿಭವ ಕಾರ್ಯಗಳಲ್ಲಿ ಸ್ವಲ್ಪ ಸೋಲುಂಟಾಗುತ್ತೆ. ವ್ಯಾಧಿಶ್ಚ ಭೂನಂದನೆ, ಸ್ವಲ್ಪ ಮಟ್ಟಿಗೆ ವ್ಯಾಧಿ ಬಾಧೆ, ರೋಗ ಬಾಧೆ ಉಂಟಾಗಬಹುದು. ಸಪ್ತಮದ ಶನಿ, ಅರ್ಥನಾಶ, ದುಷ್ಟಚಿಂತೆ ಮತ್ತು ದೇಹಬಾಧೆ. ವ್ಯಯದ ಚಂದ್ರ ಹಾಗೂ ಕೇತುವಿನಿಂದ ಸುಖಹಾನಿ, ವ್ಯಯ. ಷಷ್ಠದ ಮಾಂದಿಯ ಕಾರಣದಿಂದ ಆಹಾರ ದೋಷ ಎನ್ನುವಂತಹ ಯೋಗಗಳಿದ್ದಾವೆ. ಗಮನಿಸಿ, ನಾನು ಇಷ್ಟು ಹೇಳಿದ ಕೂಡಲೇ ಎಲ್ಲ ಅಶುಭ ಫಲಗಳನ್ನೇ ಹೇಳ್ತಾ ಇದ್ದೀರಿ, ಅಶುಭ ಫಲಗಳನ್ನು ಹೇಳುವುದಕ್ಕೆ ನೀವೇ ಆಗಬೇಕಾ ಇತ್ಯಾದಿ ಅನೇಕ ಮಂದಿ ಕಾಮೆಂಟನ್ನು ಮಾಡ್ತೀರಿ. ಆದರೆ ಗಮನಿಸಿ, ಜ್ಯೋತಿಷ್ಶಾಸ್ತ್ರ ಏನನ್ನು ಸೂಚಿಸ್ತಾ ಇದೆ ಅಂದರೆ, ನಾವು ಹೋಗುವಂತಹ ದಾರಿಯಲ್ಲಿ ಏನಾದರೂ ತೊಂದರೆ ಇದ್ದರೆ, ಅಡ್ಡಿ ಆತಂಕಗಳಿದ್ದರೆ ಅದನ್ನು ಸೂಚಿಸ್ತಾ ಇದೆ. ಕೇವಲ ಸುಗಮವಾದಂತಹ ದಾರಿಯನ್ನು ಕಲ್ಪಿಸುವಂತಹದ್ದು ಜ್ಯೋತಿಷ್ಶಾಸ್ತ್ರ ಅಲ್ಲ. ಅದಕ್ಕೆ ನಮ್ಮ ಪೂರ್ವಾರ್ಜಿತವಾದಂತಹ ಕರ್ಮವೇ ನಮಗಂತಹ ಒಂದು ದಾರಿಯನ್ನು ಸೂಚಿಸುವಂಥದ್ದು. ಆ ಕರ್ಮಕ್ಕೆ ಅನುಗುಣವಾಗಿ ನಾವು ಫಲಗಳನ್ನು ಉಣ್ಣಲೇಬೇಕಾಗತ್ತೆ. ಅಂತಹ ಫಲಗಳು ಯಾವೆಲ್ಲ ಬರ್ತಾವೆ, ಯಾವುದೆಲ್ಲ ಯಾವ ಕಾಲಕ್ಕೆ ಬಂದು ಒದಗುತ್ತೆ ಇದನ್ನು ಸೂಚಿಸುವಂಥದ್ದು ಜ್ಯೋತಿಷ್ಶಾಸ್ತ್ರ. ಇದನ್ನು ಗಮನಿಸಿ ಅದಕ್ಕೊಂದು ಪರಿಹಾರವನ್ನು ಕೂಡ ಅದೇ ಶಾಸ್ತ್ರ ಅಲ್ಲಿ ಸೂಚಿಸಿರುತ್ತೆ. ಈ ಪರಿಹಾರ ಅಂದ ಕೂಡಲೇ ಜಪ, ಹೋಮ, ತಪ, ಅನುಷ್ಠಾನ, ಹೋಮ, ಪೂಜೆ ಇತ್ಯಾದಿ ಮಾತ್ರ ಅಲ್ಲ. ಇಲ್ಲಿ ನೋಡಿ, ದುಷ್ಟಚಿಂತೆ ಎನ್ನುವಂತಹ ಒಂದು ಯೋಗ ಇದೆ. ಆವಾಗ ಯಾವಾಗಲೂ ಕೂಡ ನಾವು ಒಳ್ಳೊಳ್ಳೆಯ ಚಿಂತನೆಗಳನ್ನು ರೂಢಿ ಮಾಡಿಕೊಂಡ್ರಾಯಿತು. ಹಾಗೆ ವ್ಯಯ ಜಾಸ್ತಿ ಅಂತ ಬಂತು, ಅಂದರೆ ಅಧಿಕವಾಗಿ ಖರ್ಚಾಗುವಂತಹ ಯೋಗ ಇದೆ. ಇಲ್ಲಿ ನಾವು ಗಳಿಸುವಂತಹ ಹಣವನ್ನು ಅಥವಾ ಸಂಪತ್ತನ್ನು ಅನುಲಕ್ಷಿಸಿ ಅದಕ್ಕೆ ಬೇಕಾದ ಹಾಗೆ ಉಳಿದ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡ್ರಾಯಿತು, ಹೆಚ್ಚು ಖರ್ಚಾಗದ ಹಾಗೆ ನೋಡಿಕೊಂಡ್ರಾಯಿತು. ಆಹಾರ ದೋಷ ಅಂತ ಬಂತು. ಆವಾಗ ಆದಷ್ಟು ಹೊರಗಡೆಯ ಆಹಾರ ಪದಾರ್ಥಗಳನ್ನು ವರ್ಜಿಸಿ ಮನೆಯಲ್ಲಿಯೇ ಪರಿಶುದ್ಧವಾದಂತಹ ಆಹಾರ ಮತ್ತು ನೀರು ಇದನ್ನು ಸ್ವೀಕಾರ ಮಾಡುವುದರಿಂದ ಆಹಾರ ದೋಷವು ನಿವಾರಣೆಯಾಯಿತು. ಈ ರೀತಿಯಾಗಿ ಅನೇಕ ಪರಿಹಾರಗಳು ನಮ್ಮ ಜೊತೆಯಲ್ಲಿಯೇ ಇದೆ. ನಾವು ಇದನ್ನು ಗಮನಿಸ್ತಾ ಇಲ್ಲ. ಇದು ಯಾವುದನ್ನು ಗಮನಿಸದೆ ಕೇವಲ ಕೆಟ್ಟ ಫಲ ಇದೆ ಅಂತ ನಾವು ಅಳ್ತಾ ಕೂರ್ತೇವೆ. ಹೀಗಾಗಬಾರ್ದು. ಇನ್ನು ಷಷ್ಠದ ರಾಹುವಿನಿಂದ ಸುಖ ಪ್ರಾಪ್ತಿ, ಕರ್ಮದಲ್ಲಿ ರವಿ ಬುಧರಿದ್ದಾರೆ. ಇದರಿಂದ ಬಂಧು ಮಿತ್ರ ಸಮಾಗಮ ಎನ್ನುವಂತಹ ಒಂದು ಯೋಗ, ರಾಜದರ್ಶನ, ಒಂದು ನಮ್ಮನ್ನು ಯಾರು ಆಳ್ತಾ ಇದ್ದಾರೋ ಅಂತಹ ಅಧಿಕಾರಿಗಳು, ರಾಜರು, ಅವರ ದರ್ಶನ ಮಾಡುವಂತಹ ಒಂದು ಯೋಗ, ಸರ್ವಸಿದ್ಧಿ, ಎಲ್ಲ ಕಾರ್ಯಗಳು ಸಿದ್ಧಿಗೊಳ್ಳುವಂತಹ ಕಾಲ. ಲಾಭಸ್ಥಾನದಲ್ಲಿ ಉಚ್ಚನಾದಂತಹ ಗುರು, ಶುಕ್ರನ ಯತಿ. ಇದರ ಕಾರಣದಿಂದ ಪುತ್ರಸ್ಥಾನ ಮಾನಾದಿ ಲಾಭ. ಸಂತಾನ ಇಲ್ಲ ಅಂತ ಹೇಳಿ ಕೊರಗುತ್ತಾ ಇದ್ದವರಿಗೆ ಸಂತಾನ ಫಲ ಹಾಗೂ ಸ್ಥಾನಮಾನ ಲಾಭ ಮತ್ತು ಅಧಿಕವಾಗಿ ಧನಲಾಭ. ಇಷ್ಟ ಕಾರ್ಯಾರ್ಥ ಸಿದ್ಧಿ,
ಇಚ್ಛಿಸುವಂತಹ ಕಾರ್ಯ ಮತ್ತು ಅರ್ಥಸಿದ್ಧಿ, ಧನಸಿದ್ಧಿ, ಕಾಂತಿ ವೃದ್ಧಿ, ನಿಮ್ಮೊಳಗಿರುವಂತಹ ಸತ್ವ ವೃದ್ಧಿಯಾಗುವಂತಹ ಕಾಲ. ನಿಮ್ಮ ತೃತೀಯ ಅಷ್ಟಮಾಧಿಪ ಅಂಗಾರಕ ಭಾಗ್ಯಸ್ಥಾನದಲ್ಲಿದ್ದಾನೆ. ತೃತೀಯ ಸ್ಥಾನ ಎನ್ನುವಂಥದ್ದು ಭ್ರಾತೃಸ್ಥಾನವೂ ಹೌದು, ವಿಕ್ರಮ ಸ್ಥಾನವೂ ಹೌದು. ಅವನು ಭಾಗ್ಯದಲ್ಲಿದ್ದು ನಿಮ್ಮ ವ್ಯಯಸ್ಥಾನವನ್ನು, ಭ್ರಾತೃಭಾವವನ್ನು ಹಾಗೂ ಸುಖಭಾವವನ್ನು ನೋಡುವ ಕಾರಣ ನಿಮ್ಮ ಸಹೋದರ ಅಥವಾ ಸಹೋದರಿಗಾಗಿ ವ್ಯಯಿಸುವ, ಖರ್ಚು ಮಾಡುವ ಮತ್ತು ವಾಹನ ಖರೀದಿ ಅಥವಾ ಅದರ ರಿಪೇರಿ, ಗೃಹ ನಿರ್ಮಾಣ ಅಥವಾ ಅದರ ರಿಪೇರಿ, ಇದಕ್ಕಾಗಿ ವ್ಯಯಿಸುವಂತಹ ಯೋಗ ಕಂಡುಬರ್ತಾ ಇದೆ. ತಾಯಿಗೆ ಸ್ವಲ್ಪ ಮಟ್ಟಿನ ಸಂಕಷ್ಟ ಬಾಧಿಸಬಹುದು. ಕನ್ಯಾ ರಾಶಿಯವರು ಗಮನಿಸಬೇಕು. ನಿಮ್ಮ ತಾಯಿಯಂದಿರ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು, ಜೋಪಾನವನ್ನು ಮಾಡಿಕೊಳ್ಳಬೇಕಾಗತ್ತೆ. ಸೂಕ್ತ ಪರಿಹಾರ ಶನಿ ಬೀಜ ಮಂತ್ರಾನುಷ್ಠಾನ. ಅನೇಕ ಮಂತ್ರಗಳು ನಮ್ಮ ಪುರಾಣ ಶಾಸ್ತ್ರಗಳಲ್ಲಿ ವಿಧಿಸಲ್ಪಟ್ಟಿವೆ. ಅವುಗಳಲ್ಲಿ ಯಾವುದು ನಮಗೆ ಅತ್ಯಂತ ಆಪ್ತವಾಗುತ್ತೆ, ಯಾವುದು ಹಿತವಾಗುತ್ತೆ, ಯಾವುದು ಈಗ ಸೂಕ್ತ ಸಂರಕ್ಷಣೆಯನ್ನು ನಮಗೆ ಕೊಡಬಹುದೋ, ಯಾಕೆಂದರೆ ಮಂತ್ರ ಎನ್ನುವುದಕ್ಕೆ ಅರ್ಥವೇ ಹಾಗೆ, ಮನನಾತ್ ತ್ರಾಯತೆ ಇತಿ ಮಂತ್ರ. ಹಾಗಾಗಿ ಯಾವುದನ್ನು ಹೆಚ್ಚು ಹೆಚ್ಚು ಪಠಿಸ್ತೇವೋ ಅದೇ ನಮ್ಮನ್ನು ರಕ್ಷಣೆ ಮಾಡ್ತಾ ಬರುತ್ತೆ. ಅಂತಹ ಒಂದು ಮಂತ್ರಾನುಷ್ಠಾನವನ್ನು ನಾವೀಗ ಮಾಡಬೇಕಾಗತ್ತೆ. ಕನ್ಯಾ ರಾಶಿಯವರು ಶನೈಶ್ಚರನ ಬೀಜ ಮಂತ್ರಾನುಷ್ಠಾನ ಇದನ್ನು ಮಾಡಿ, ಈ ಮಂತ್ರವನ್ನು ಕೂಡ ನಾನು ಈ ಹಿಂದೆ ಹೇಳಿದ ಗ್ರಹ ಕುಂಡಲಿ ಅದನ್ನು ಆಧರಿಸಿ ಅಲ್ಲಿರುವಂತಹ ಗ್ರಹರ ಕಾಂಬಿನೇಷನ್ ಅದನ್ನು ನೋಡಿಕೊಂಡೇ ಕೊಟ್ಟದ್ದಾಗಿದೆ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ ಎನ್ನುವಂತಹ ಶನಿ ಬೀಜ ಮಂತ್ರಾನುಷ್ಠಾನ ಇದನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಾಡಿ, ನಿಮಗಿರುವಂತಹ ಸಮಯಾವಕಾಶವನ್ನು ನೋಡಿಕೊಂಡು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಮಾಡಿ. ಇದರಿಂದ ಕನ್ಯಾ ರಾಶಿಯವರು ನಿಮಗಿರಬಹುದಾದ ಅನಿಷ್ಟ ಫಲಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಖಂಡಿತವಾಗಿಯೂ ಸಹಕಾರಿಯಾಗುತ್ತೆ. ನಿಮ್ಮ ಭಾಗ್ಯಸ್ಥಾನಕ್ಕೆ ಬರುವಂತಹ ಮಂಗಳ ಭಾಗ್ಯವೃದ್ಧಿಯನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭವಾಗಲಿ.